ನೋಡಿ, ಈ ಒಂದು ಮನುಷ್ಯನ ಒಂದು ಜನ್ಮ ಇದೆಯಲ್ಲ, ಭಗವಂತ 3 ರೀತಿಯ ಜೀವಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆ ಮಹಾಶಕ್ತಿ 3 ರೀತಿಯ ಜೀವಗಳು. ಒಂದು ದೇವತೆಗಳು, ಇವರಿಗೆ ಪುಣ್ಯ ಮಾಡುವುದಷ್ಟೇ. ದೇವತೆಗಳಿಗೆ ಪಾಪ ಮಾಡೋ ಅಧಿಕಾರ ಇಲ್ಲ, ಮಾಡುವುದೂ ಇಲ್ಲ. ಅವ್ರು ಒಳ್ಳೇದು ಮಾಡೋದಷ್ಟೇ. ಅಗ್ನಿಯೇ ಸ್ವಾಹ ಬಂದು ತನ್ನ ಅಗ್ನಿ ಕೆಲಸ. ವಾಯುದೇವರಿಗೆ ವಾಯು, ಕೆಟ್ಟು ಗಾಳಿ ಬೀಸಬೇಕು, ಸ್ತಂಭೀಭೂತ ಆಗಬೇಕು, ನಮಗೆಲ್ಲ ತೊಂದರೆ ಕೊಡಬೇಕು, ಹಾಗೆಲ್ಲ ಏನೂ ಇಲ್ಲ. ಬಿಸಿಲುಗಾಲಕ್ಕೆ ಬಿಸಿಲು ಗಾಳಿ, ಥಂಡಿಗಾಲಕ್ಕೆ ಥಂಡಿಗಾಲಿ, ಚಳಿಗಾಲಕ್ಕೆ ಚಳಿಗಾಲಿ, ಈ ರೀತಿ ಅಷ್ಟೇ. ಮಳೆಗಾಲಕ್ಕೆ ವರುಣದೇವ ಆರ್ಭಟ, ಬೇಸಿಗೆಗಾಲಕ್ಕೆ ತಣ್ಣಗಾಗ್ತಾನೆ, ಕಡಿಮೆ ಹರಿಯುತ್ತೆ. ಅವ್ರ ಕೆಲಸ ಅಷ್ಟೇ. ನಮಗೆ ತೊಂದರೆ ಆಗುತ್ತೆ, ನಾವು ಖುಷಿ ಇಡಬೇಕು, ಅದೆಲ್ಲ ಏನಿಲ್ಲ. ಅವರವರ ಕರ್ತವ್ಯವನ್ನು ಬಿಟ್ಟು ಇನ್ನೇನು ಮಾಡೋದಿಲ್ಲ. ಅವರಿಗೆ ಅದು ಪುಣ್ಯವೇ. ಇನ್ನು 2ನೇ ರೀತಿಯ ಜೀವಗಳನ್ನು ಸೃಷ್ಟಿ ಮಾಡಿದ್ದಾನೆ, ಅದು ಪಶು ಪಕ್ಷಿ ಪ್ರಾಣಿಗಳು. ಅವುಗಳು ಹುಟ್ಟಿರೋದು ಪಾಪ ಮಾಡಲು. ಅವುಗಳಿಗೆ ಪುಣ್ಯ ಗೊತ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಅವಳಿಗೆ ಪುಣ್ಯ ಅಂದ್ರೇನೆ ಗೊತ್ತಿಲ್ಲ. ಯಾವುದಾದ್ರೂ ನಾಯಿ ಬಂದು ನದಿಲಿ ಸ್ನಾನ ಮಾಡಬೇಕು, ನಾನು ವಿಷ್ಣು ಸಹಸ್ರನಾಮ ಹೇಳಬೇಕು, ಇಲ್ಲ ಕೇಳಬೇಕು, ಅದಕ್ಕೆ ಕಂಬ ಕಂಡ್ರೆ ಕಾಲು ಎತ್ತೋದೇ ಬುದ್ಧಿ, ಸಿಟ್ಟು ಬಂತು ಅಂದ್ರೆ ಕಚ್ಚೋದೇ ಬುದ್ಧಿ. ಅದು ಪಶು ಬುದ್ಧಿ. ಅದಕ್ಕೆ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ, ಅದಕ್ಕೆ ಪುಣ್ಯವೇ ಗೊತ್ತಿಲ್ಲ. ನೀವು ಹುಲಿನ ನೋಡಿ, ತುಂಬ ಗರ್ಭಿಣಿ ಜಿಂಕೆ, ಪಾಪ ಅಯ್ಯೋ ತುಂಬ ಗರ್ಭಿಣಿನಪ್ಪ, ನಾನು ಅಟ್ಯಾಕ್ ಮಾಡಬಾರ್ದು. ಅದರ ನಿಯಮ ಪಶು ಬುದ್ಧಿ ಅನ್ನೋದು. ಅದಕ್ಕೇನೋ ಪಶು ಆಡ್ದಾಗ ಆಡ್ಬಿಟ್ಟ ಇವನು ಅಂತ ಹೇಳ್ತಿರ್ತೇವೆ ನಾವು ಕೆಲವರನ್ನ. ಅದು ಮಾಡೋದು ಅಟ್ಯಾಕೆ. ಯಾವುದೋ ಪಕ್ಷಿ ಮರದ ಮೇಲೆ ಮೊಟ್ಟೆಗಳಿಟ್ಟಿದೆ, ಇಲ್ಲ ಮರಿಗಳಿಟ್ಟಿದೆ, ಹೋಗಿ ಮೆಲ್ಲಿಗೆ ಬುಸಕ್ ತಿಂದ ಹಾಕ್ಬಿಡ್ತಾವ. ಅಯ್ಯೋ ಪಾಪನಪ್ಪ ಅಂತ ಹೇಳ್ತವೆ. ಖಂಡಿತ ಇಲ್ಲ, ಅವುಗಳಿಗೆ ಅದು ಅನ್ವಯವೇ ಆಗುವುದಿಲ್ಲ. ಇನ್ನು 3ನೇ ಸೃಷ್ಟಿ ಯಾವುದು ಗೊತ್ತಾ? ಮನುಷ್ಯ ಸೃಷ್ಟಿ. ಅವನಿಗೆ ಮಾತ್ರ ಪಾಪ ಪುಣ್ಯ ಎರಡೂ ಮಾಡುವಂತ ಶಕ್ತಿ ಕೊಟ್ಟಿದ್ದಾರೆ. 2 ಅವನಿಗೆ ಗೊತ್ತಿಲ್ಲದೆ ಮಾಡ್ತಾನ, ತಿಳಿದು ಮಾಡ್ತಾನ, ಇದು ತಪ್ಪು ಅಂತಲೇ ಮಾಡ್ತಾನ. ಅದಕ್ಕೆ ಈ ಒಂದು ಭೂಮಿಗೊಂದು ಹೆಸರಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಪುಣ್ಯ ಭೂಮಿ, ಕರ್ಮ ಭೂಮಿ. ಇಲ್ಲಿ ಪುಣ್ಯ ಮಾಡಲು ನಮ್ಮನ್ನು ಕಳಿಸಿದ್ರೆ ನಾವು ಪಾಪಗಳು ಮಾಡ್ತಾ ಹೆಚ್ಚಿಸ್ಕೊತಾ ಇದ್ದೀವಿ. ಅವ್ರಿಗೆ ಮೋಸ, ಬರೀ ಮಾತಾಡಿದ್ರೆ ಸುಳ್ಳು. ಎಂತೆಂಥ ಸುಳ್ಳುಗಳು ಗೊತ್ತಾ, ಎಂತೆಂಥ ನಂಬಿಕೆ ದ್ರೋಹಗಳು ಗೊತ್ತಾ, ಏನೇನೋ ನಡೀತಿದ್ದಾವೆ. ನೀವು ಗಮನಿಸಿ ನೋಡಿ.